ನೋಡಪ್ಪಯ್ಯ, ಆ ಸಂಕ್ರ, ಆ ಮೇಟ್ರು ಜೊತೆಗೆ ಆ ಗೌರಿನೂ ಬತ್ತವಳೆ. ಅಪ್ಪಯ್ಯ, ಏನ್ ತಡೆ ಮಾಡ್ಬೇಡ, ಕೊಚ್ಚಾಕಪ್ಪಯ್ಯ, ಕೊಚ್ಚಾಕು. ಬರ್ಲಿ ಬುಡ್ಲ, 2 ಸಮಾಧಿ ಆಗೋ ಜಾಗದಾಗೆ 5 ಸಮಾಧಿ ಆಗ್ಲಿ. ಇವಳ ಜೊತೆ ಅವರು ಸಾಯ್ಬೇಕು ಅಂತಿದ್ರೆ ನಾವೇನ್ ಮಾಡೋಣ? ಎಲ್ರಿಗೂ ಒಟ್ಟಿಗೆ ಸಮಾಧಿ ಕಟ್ಟಿದ್ರಾಯ್ತು. ಕೊಂದೇ ಬಿಟ್ರಲ್ಲ ಅತ್ತೆ. ಅಮ್ಮ ಇಲ್ಲದೆ ಎಷ್ಟು ಬೋರ್ ಅಲ್ವಾ? ಅಮ್ಮಮ್ಮ ನಾನು ಬಂದೆ. ಎಲ್ಲಿ ಹೋಗಿದ್ದೆ ನನ್ನ ಮುದ್ದು ಅಮ್ಮಮ್ಮ? ನೀನಿದ್ರೆ ಮುತ್ತು ದರ್ದಂಗ್ ಮಾತಾಡ್ತಿರ್ತೀಯ. ನೀ ಇಲ್ದೆ ಹೋದ್ರೆ ಈ ಅಮ್ಮಮ್ಮನ ತಲೆ ಖಾಲಿ ಖಾಲಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿದ್ಯಾ? ಏನ್ ಬೇಡ್ಕೊಂಡೆ? ನಮ್ಮಮ್ಮ ಏನ್ ಬೇಡ್ಕೊತಾರೋ ಅದು ನೀಡೇಸು ಅಂತ ಬೇಡ್ಕೊಂಡೆ. ಒಳ್ಳೆ ಹುಡುಗಿ. ಯಾಕೆ ಹಾಗೆ ಬೇಡ್ಕೊಂಡೆ? ಯಾಕೆ ಅಂದ್ರೆ ನಾನು ಇನ್ನೂ ಚಿಕ್ಕವಳು. ನಾನು ಬೇಡ್ಕೊಳ್ಳೋದೆಲ್ಲ ಸರಿನೋ ತಪ್ಪೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅಮ್ಮ ಬೇಡ್ಕೊಂಡ್ರೆ ಅದು ಸರಿಯಾಗೇ ಇರುತ್ತೆ. ಅದಕ್ಕೆ ಹಂಗ್ ಬೇಡ್ಕೊಂಡೆ. ಜಾಣೆ. ನೀನ್ ಹೀಗ್ ಮುದ್ದಾಗಿ ಬೇಡ್ಕೊಂಡ್ರೆ ಆ ದೇವ್ರಿಲ್ಲ ಅಂತನಾ? ಶಾರದಾ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೀಯ, ಮತ್ತೆ ಯಾಕೆ ಇಷ್ಟು ಸಪ್ಪಗಿದ್ಯಾ? ನಾನು ನಮ್ಮ ಅಪ್ಪ ಅಮ್ಮನ ಶ್ರಾದ್ದ ಮಾಡ್ಸಕ್ ಹೋಗಿದ್ದೆ. ಆದ್ರೆ ಅಲ್ಲೊಬ್ರು ಸನ್ಯಾಸಿ ನಿಮ್ಮ ಅಪ್ಪ ಅಮ್ಮ ಬದುಕಿದ್ದಾರೆ, ಯಾಕೆ ಶ್ರಾದ್ದ ಮಾಡಿಸ್ತಿದ್ಯಾ ಅಂತ ಕೇಳಿದ್ರು. ಏನ್ ಶಾರದಾ ಹಾಗೆ ಹೇಳ್ತಿದ್ಯಾ? ದೇವಸ್ಥಾನದಲ್ಲಿದಾರಲ್ಲ ಅವಧೂತರು, ಅವ್ರು ಹೇಳಿದ್ರ? ಹೌದು, ಅವ್ರೆ. ನಿಮಗವ್ರು ಗೊತ್ತಾ? ಹಾ, ಅವರು ತುಂಬಾ ಜ್ಞಾನಿಗಳು. ಇಲ್ಲಿವರೆಗೂ ಅವ್ರು ಏನ್ ಹೇಳಿದರೋ ಅಷ್ಟು ನಿಜ ಆಗಿದೆ. ಹೌದಮ್ಮ ಶಾರದಾ, ಅವ್ರು ಹೇಳೋದೆಲ್ಲ ಯಾವಾಗಲೂ ನಿಜಾನೇ ಆಗತ್ತೆ.
ನಿಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಅದು ಹೇಗಮ್ಮ ಸಾಧ್ಯ? ನಾನು ಹುಟ್ಟಬೇಕಾದ್ರೆ ನಮ್ಮ ಅಮ್ಮ ತೀರ್ಕೊಂಡ್ರು. 9 ವರ್ಷದಿಂದ ನಮ್ಮಪ್ಪ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಹಾಗಿದ್ಮೇಲೆ ಅವ್ರು ಬದುಕಿದ್ದಾರೆ ಅಂದ್ರೆ ಏನರ್ಥ? ಆದರೆ ಶಾರದಾ, ಅವಧೂತರು ಸುಮ್ಮನೆ ಮನ್ಸಿಗೆ ಬಂದಿದ್ದು ಮಾತಾಡಲ್ಲಮ್ಮ. ಅವ್ರು ಮಾತಾಡೋದು ತುಂಬ ಕಡಿಮೆ. ಆದರೆ ಮಾತಾಡಿದ್ರೆ ಸರಿಯಾಗಿ ಮಾತಾಡ್ತಾರೆ. ಯಾರ ಗೊತ್ತು, ನಿನ್ನ ತಂದೆ ತಾಯಿ ಬದುಕಿರ್ಬಹುದು, ಬೇರೆ ಯಾರೋ ನಿನ್ನನ್ನು ಸಾಕಿರ್ಬಹುದು ಅಲ್ವಾ? ದೇವಸ್ಥಾನದಲ್ಲಿ ಈ ವಿಷಯ ನಿನಗೆ ಗೊತ್ತಾಗಿದೆ ಅಂದ್ರೆ ದೇವರು ಅವಧೂತರ ಮೂಲಕನೇ ನಿಂಗೆ ಹೇಳಿಸಿರ್ಬಹುದು. ಯಾವುದನ್ನು ಹಗುರವಾಗಿ ತಗೋಬೇಡ ಪುಟ್ಟ. ಹೌದಮ್ಮ ಶಾರದಾ, ಇಲ್ದಿದ್ರೆ ನೀನಿವತ್ತು ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತ? ಇದೆಲ್ಲ ನಿನಗೆ ವಿಚಿತ್ರ ಅನ್ನಿಸ್ತಾ ಇಲ್ವಾ? ನಿನಗೆ ನಂಬೋದು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಕರ್ಣನ್ಗೆ ಮೊದಲನೇ ಸಲ ಜನ್ಮ ರಹಸ್ಯ ಗೊತ್ತಾದಾಗ ಅವನಿಗೂ ನಂಬೋದು ಸುಲಭ ಆಗಿರಲಿಲ್ಲ. ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡು ಪುಟ್ಟ. ಇನ್ನೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಅವಧೂತರನ್ನ ಭೇಟಿ ಮಾಡಿ ಮತ್ತೇನಾದ್ರೂ ಮಾಹಿತಿ ಸಿಗುತ್ತಾ ಅಂತ ಕೇಳಿ ನೋಡು. ಇದೇನೋ ಮಹಿಷ, ನಿನಗೆ ದೇಹದಲ್ಲಿ ಶಕ್ತಿ ಇದೆಯಾ ಹೊರತು ಅದಕ್ಕೆ ತಕ್ಕ ಹಾಗೆ ಬುದ್ಧಿ ಇಲ್ಲ. ಎಲ್ಲರ ಮುಂದೆ ಆ ಹುಡುಗನ ಹಾಗೆ ಹೊಡೆದಿಯಲ್ಲ. ಅಮ್ಮ, ಅವನು ನನ್ನ ನೋಡಿ ನಗ್ತಾ ಇದ್ದ, ಅದಕ್ಕೆ ಎಲ್ಲರ ಮುಂದೆ ಹೊಡೆದ್ಬಿಡ್ತೀಯಾ? ಏ ಮಹಿಷ, ಏನ್ ಮಾಡಿದ್ಯಾ ನೀನು? ನಮ್ಮ ಹುಡುಗನಿಗೆ ಈ ತರ ಹೊಡೆದಿದ್ಯಾ? ಹೋಗ್ಲಿ ಬಿಡಿ, ಏನೋ ಚಿಕ್ಕ ಹುಡುಗ, ಗೊತ್ತಾಗದೆ ಮಾಡಿರ್ತಾನೆ. ನೀನ್ ಸುಮ್ಮನೆ ಇರೋ ಭೈರವಿ. ಚಿಕ್ಕವನಾದ್ರೆ ನಮ್ ಜೊತೆ ಇದ್ದು ನಮ್ಮವ್ರಿಗೆ ಹೊಡಿಬೋದಾ? ಏಯ್, ನಿನ್ನೆ ಕೇಳಿದ್ದು ಯಾಕೆ ಆಗ ಮಾಡಿದೆ? ಏನೋ ತಪ್ಪಾಗೋಯ್ತು, ಬಿಟ್ಬಿಡಿ ಸೋಮಣ್ಣ, ಇನ್ನೊಂದ್ಸಲ ಹೀಗಾಗಲ್ಲ. ನೀನೇನೋ ಹೇಳ್ತೀಯಮ್ಮ, ನಿನ್ನ ಮಗನ ಮುಖ ನೋಡು. ಒಂದು ಚೂರಾದ್ರೂ ತಪ್ಪು ಮಾಡಿದೀನಿ ಅನ್ನೋ ಭಾವನೆಗಳಿಲ್ಲ ಅವನಿಗೆ. ಹೆಂಗೆ ಕೆತ್ತಿಸ್ಕೊಂಡು ಹೋಗ್ತಾ ಇದ್ದ ನೋಡು. ನಾನೇನು ತಪ್ಪು ಮಾಡಲಿಲ್ಲ, ಸುಮ್ಮನೆ ಕೂತಿದ್ರೆ ಬಂದ್ರೆ ಇವ್ರೇ. ನೋಡು ನೋಡು ನೋಡು, ಹೇಗ್ ಮಾತಾಡ್ತಾ ಇದ್ದಾರೆ. ಗುರುಗಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿದ್ದಾರೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲದೆ ಇದ್ದಿದ್ರೆ ಇಲ್ಲಿಂದ ಕಳಿಸ್ಬಿಡ್ತಿದ್ದೆ. ಮಕ್ಕಳು ಅಂದ ಮೇಲೆ ತಮಾಷೆ ಮಾಡೋದು, ರೇಗ್ಸೋದು ಎಲ್ಲ ಇದ್ದಿದ್ದೆ. ನೀನು ಬಾಯಲ್ಲಿ ಮಾತಾಡ್ಬೇಕು, ಅದನ್ನ ಬಿಟ್ಟು. ಆದ್ರೆ ಇವನು ಮಹಿಷ, ಸುಮ್ಮನೆ ಇರು. ತಪ್ಪಾಯ್ತು ಸೋಮಣ್ಣ, ಇವನು ಮಾಡಿದ್ದು ತಪ್ಪೆ, ಹೊಡಿಬಾರ್ದಾಗಿತ್ತು. ನನ್ನ ಮಗ ಪಾಪ ಕಷ್ಟದಲ್ಲೇ ಬೆಳೆದ. ನೋವು, ಅವಮಾನ ಇದ್ರ ಮಧ್ಯಾಹ್ನ ಬೆಳೆದು ಸ್ವಲ್ಪ ಕೋಪ ಹೆಚ್ಚಾಗಿದೆ ಅಷ್ಟೆ. ಪಾಪ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಂತ ಹೇಳ್ತಿದಾರಲ್ಲ, ಹೋಗ್ಲಿ ಬಿಟ್ಬಿಡಿ. ಮಹಿಷ ಒಳ್ಳೆ ಹುಡುಗ, ಅವನ ತಪ್ಪೇನು ಅಂತ ಅವನಿಗೆ ಅರ್ಥ ಆಗಿದೆ ಅಲ್ವೇನಪ್ಪ? ಬೇಕು ಅಂದರೆ ನೀನು ಕ್ಷಮೆ ಕೇಳ್ತಾನೆ. ಮಹಿಷ, ಈ ಹುಡುಗನಿಗೆ ಕ್ಷಮೆ ಕೇಳು. ತಪ್ಪಾಯ್ತು, ಇನ್ನೇನು ಮಾಡಲ್ಲ. ಸರಿ, ಆಗಿದ್ದಾಯ್ತು. ಗುರುಗಳು ನಮಗೆಲ್ಲ ಜೀವನ ಕೊಟ್ಟಿದ್ದಾರೆ, ನಾವು ಅವ್ರ ಮಾತಿಗೆ ಗೌರವ ಕೊಡ್ತೀವಿ. ಇಲ್ಲಿರಿ, ಆದ್ರೆ ಇಲ್ಲಿ ರೀತಿ ನೀತಿಗೆ ಹೊಂದ್ಕೊಂಡಿರಿ, ಅರ್ಥ ಆಯ್ತಾ? ಆಯ್ತು ಸೋಮಣ್ಣ, ಇನ್ನು ಮುಂದೆ ಮಹಿಷ ಈ ಥರ ತಪ್ಪು ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಯಾರತ್ರ ಡಿಗ್ರಿ ತಗೊಂಡಿರೋದು? ನನ್ನ ತಂಗಿ ಕನಕ ರೋಹಿಣಿ. ಓ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್. ವಾಟ್ ಇಸ್ ದಿಸ್ ರೋಹಿಣಿ?
1 ಡಿಗ್ರಿ ಪಾಸ್ ಮಾಡೋಕ್ಕೆ ಅಷ್ಟೊಂದು ಕಷ್ಟನಾ? ನನ್ನಂಗೆ 5 ಡಿಗ್ರಿ ಪಾಸ್ ಮಾಡಬೇಕು. ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ. ಕೆಲ್ಸಕ್ಕೆ ಹೋಗದೆ ಓದ್ಕೊಂಡೇ ಕಾಲ ಕಳೀತಾ ಇದ್ದೆ. ನಮ್ಮಪ್ಪನ ದುಡ್ಡು ಐಸ್ ಕರಗದಂಗೆ ಕರಗೋಗ್ತಾ ಇತ್ತು. ಏಯ್ ಬೇಕಾರ, ನಿನ್ ಓದಿನಿಂದೆ ನಮ್ಮಪ್ಪನ ಕಷ್ಟನೇ ಬೇಜಾನಿದೆ ಕಣ. ನೀನು ಸಪರೇಟಾಗಿ ಓದ್ಕೋಬೇಕು ಅಂತ ನೀನು ಕೇಳಿದಕ್ಕೆ ಒಂದು ರೂಮು, ನಿನಗೆ ಬಟ್ಟೆ, ಬುಕ್ಕು, ಪ್ಯಾಡು, ಪುಸ್ತಕ, ಪೆನ್ನು ಎಲ್ಲ ನೀನು ಕೇಳಿದ್ದಿಲ್ಲನೇ ತಂದಿಡ್ತಾ ಇದ್ರು ನಮ್ಮಪ್ಪ. ಆದರೆ ಕನಕನ ಮನೇಲಿ ಹಾಗಿಲ್ಲ ಕಣೋ. ಒಂದೇ ಒಂದು ಪೆನ್ಸಿಲ್ ಬೇಕು ಅಂದ್ರು ಅವಳು 2-3 ದಿನ ಕಾಯಬೇಕಿತ್ತು. ಯಾಕೇಳು? ಅವರಪ್ಪ ಮಾಡ್ತಾ ಇದ್ದಿದ್ದು ದಿನಗೂಲಿ. ಅವಳು ಹಾಕಾದ್ರೇನೆ ಅವಳ ಕೈಲಿ ಬುಕ್ಕು ಪೆನ್ಸಿಲು ಅನ್ನೋದು ಸಿಗ್ತಾ ಇದ್ದಿದ್ದು. ಏನಂತೀಯ ಮೀನಾ? ಇಂಥ ಪರಿಸ್ಥಿತಿನಲ್ಲಿ ನಮ್ಮ ಕನಕ ಪಾಸ್ ಆಗಿದ್ದಾಳೆ ಅಂದರೆ ನಮ್ಮ ಮಾವ, ಅತ್ತೆ, ಮೀನಾ ಇವರೆಲ್ಲರೂ ಕಷ್ಟ, ಹೋರಾಟ, ತ್ಯಾಗ ಕಣೋ. ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತಲೇ? ಅರ್ಥ ಆಗತ್ತಿಲ್ಲ ಬಿಡ. ನಿಮ್ಮಂಥವ್ರಿಗೆ ಓದೋದೊಂದು ಗೊತ್ತು ಅಷ್ಟೇ, ಓದ್ಸೋರ್ ಕಷ್ಟ ನಿಮಗೆಲ್ಲೋ ಅರ್ಥ ಆಗತ್ತೇಲಿ. ಹೌದು ಮನೋಜ್, ಒಂದು ಸಣ್ಣ ಮನೆಯಿಂದ ಬಂದಿರೋ ವ್ಯಕ್ತಿ ಡಿಸ್ಟಿಂಕ್ಷನ್ ಪಾಸ್ ಆಗ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪರಿಶ್ರಮ ತುಂಬಾ ಇರುತ್ತೆ, ಕಷ್ಟ ಎಷ್ಟಿರುತ್ತೆ ಗೊತ್ತಾ? ಸೂಪರ್ ನೋಡ್ರಮ್ಮ. ಅಯ್ಯೋ ಅಲ್ಲ, ನಿನಗೆ ಅರ್ಥ ಆಗಿರೋ ವಿಷಯ ಈ ದಡ್ಮುಂಡೆಗೆ ಅರ್ಥ ಆಗಿಲ್ವಲ್ಲ. ಮೀನಾ, ಕನಕ ಇನ್ನೂ ಓದ್ತಾಳ ಕೇಳು. ಅವಳು ಏನು ಬೇಕಾದ್ರೂ ಓದ್ಲಿ, ಎಷ್ಟು ಬೇಕಾದ್ರೂ ಓದ್ಲಿ, ನಾನು ಓದಿಸ್ತೀನಿ ಅವಳ. ನನಗೂ ಓದಬೇಕು ಅಂತಿತ್ತು, ಆದರೆ ಓದಕ್ಕಾಗ್ಲಿಲ್ಲ. ಅದಕ್ಕೊಂದು ಕಾರಣ ಇದೆ. ಅದೆಲ್ಲ ಆಯ್ತಲ್ಲ, ಓದಿ ಬಿಡು. ಅವಳು ಎಷ್ಟು ಬೇಕಾದ್ರೂ ಓದ್ಬೋದು ಅಂತ ಹೇಳ್ಬಿಡಮ್ಮ ಅವಳಿಗೆ, ಆಯ್ತಾ? ಯಾರಿಗೋ ಸೂರ್ಯ ಓದ್ಕೊ ಅಂತ ಹೇಳ್ತಾ ಇದೆಯಾ? ಕನಕಾಗೆ ಕಣ. ಅವಳು ಎಕ್ಸಾಮ್ ಬರ್ದಿರ್ಬೇಕಲ್ಲೇನೋ? ಹೌದು ಕಣ, ಅವಳು ರಿಸಲ್ಟ್ ಬಂತು, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ. ಹೌದಾ? ಸೂಪರ್. ಮೀನಾ ಅವರೇ, ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಶ್ರುತಿ, ನಾವೇ ಒಂದು ಕಾಲ್ ಮಾಡಿ ವಿಶ್ ಮಾಡೋಣ. ಡನ್ ಬೇಬಿ. ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳೆ ಅಂದರೆ ಶಿ ಇಸ್ ರಿಯಲಿ ಗ್ರೇಟ್. ಮೀನಾ ಅವರೇ, ನೀವು ಸ್ಟಡೀಸಲ್ಲಿ ತುಂಬ ಚೆನ್ನಾಗಿದ್ರಿ, ಬಟ್ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ನೀವು ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತ ಮಾವ ಒಂದ್ಸಲಿ ಹೇಳಿದ್ರು ನನಗೆ. ಆ ಒಳ್ಳೆ ಮನಸ್ಸು ಇವಳು ಮಾಡಿದ ತ್ಯಾಗನೇ ಇವತ್ತು ಕನಕ ಅಷ್ಟು ಒಳ್ಳೆ ಮಾರ್ಕ್ಸ್ ತೆಗೆಯೋದಕ್ಕೆ ಸಾಧ್ಯ ಆಗಿದ್ದಮ್ಮ. ರವಿ, ಇವತ್ತು ನೀನು ನಿನ್ನ ಸ್ಟೈಲಲ್ಲಿ ಬಿರಿಯಾನಿ ಪ್ರಿಪೇರ್ ಮಾಡು, ನಾವೆಲ್ಲರೂ ಮನೇಲೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಅದೆಲ್ಲ ಇವನು ಯಾಕೆ ಮಾಡಬೇಕು? ಅವ್ರ ಮನೇಲಿ ಅವ್ರು ಮಾಡ್ಕೋತಾರ ಬಿಡಮ್ಮ, ನೀನು ಬೇರೆ. ಕನಕನು ನಮ್ಮ ಫ್ಯಾಮಿಲಿ ಮೆಂಬರೇ ಅಲ್ವಾ ಅತ್ತೆ? ಅವಳು ಡಿಗ್ರಿ ತಗೊಂಡಿರೋದು ನಮಗೂ ಹೆಮ್ಮೆನೆ ಅಲ್ವಾ? ಅಯ್ಯೋ, ಏನಮ್ಮ ಅದು? ಅಲ್ಲ, ಡಿಗ್ರಿ ತಗೊಂಡಿರೋದೇನಂತ ದೊಡ್ಡ ವಿಷಯನಾ? ಹೌದು, ದೊಡ್ಡ ವಿಷಯನೇ. ನೀವು ಡಿಗ್ರಿ ತಗೊಂಡಿದ್ರೆ ಅದ್ರ ಪ್ರೌಡ್ ಫೀಲಿಂಗ್ ಏನು ಅಂತ ನಿಮಗೆ ಗೊತ್ತಾಗ್ತಿತ್ತು. ಸ್ವಲ್ಪ ಧೈರ್ಯ ತರಿಸೋಣ, ನಗು ತರಿಸೋಣ ಅಂತ ಹೀಗೆ ಮಾಡಿ ಅಷ್ಟೆ. ತನಿಖೆ ವೇಳೆ ನಮಗೆ ಗೊತ್ತಾದ ವಿಷಯ ಏನಪ್ಪ ಅಂದ್ರೆ, ಅಲ್ಲಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಹಣದ ಆಸೆಗೆ ಈ ಮ್ಯಾನೇಜರು ಸುಳ್ಳು ಕಥೆನ ಸೃಷ್ಟಿ ಮಾಡಿದ್ದಾನೆ. ಫೈನಲಿ ಭೂಮಿದು ಇದರಲ್ಲಿ ಯಾವುದೇ ತರ ತಪ್ಪಿಲ್ಲ. ಅವಮಾನದ ಭಾವ ಹೊತ್ಕೊಂಡು ನಾನು ಈ ಮನೆಯಿಂದ ಹೊರಟಿತ್ತು. ಮತ್ತೆ ನಾನು ಈ ಮನೆಗೆ ಬರೋ ಗ್ಯಾರಂಟಿನೇ ಇರಲಿಲ್ಲ ಸಾಹೇಬ್ರೆ. ಆದರೆ ನೀವು ನನ್ನನ್ನು ಒಂದು ದೊಡ್ಡ ಅಗ್ನಿ ಪರೀಕ್ಷೆಯಿಂದನೇ ಕಾಪಾಡಿದ್ರಿ. ನನ್ನ ಎತ್ತೋಳು ನನಗೆ ಜನ್ಮ ಕೊಟ್ರೆ ನೀವು ನನಗೆ ಅವರು ಜನ್ಮ ಕೊಟ್ಬಿಟ್ರಿ.
ಇಲ್ಲ ಅಂತ ಅಂದಿದ್ರೆ ತುಂಬಾ ಥ್ಯಾಂಕ್ಸ್ ಸಾಹೇಬ್ರೆ. ಬೆಂಕಿ ಬಿತ್ತು ನೀನ್ ಥ್ಯಾಂಕ್ಸ್ಗೆ. ಯಾವನ್ನ ಕೇಳಿ ಸಾಯ ನಿರ್ಧಾರ ತಗೊಂಡೆ ನೀನು? ಅಲ್ಲ, ನೀನ್ ಟಾಪ್ ಫ್ಲೋರ್ ಏನಾದ್ರು ಖಾಲಿ ಇದೆಯಾ? ಒಂದಿಷ್ಟಾರು ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಈ 7 ದಿನದಲ್ಲಿ ನೀನ್ ನಿರಪರಾಧಿ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ ತಾನೆ? ಅಲ್ಲ, ನಾನೇನ್ ಗೊಂಬೆ ಆಡಿಸ್ತಾ ಇಲ್ಲಿ? ನಿನ್ನ ಹತ್ರನೇ ಮಾತಾಡ್ತಿರೋದು. ಹೇಳಿ ಏನಾದ್ರು. ನನ್ನ ಮಾತು, ನನ್ನ ಭರವಸೆ, ನನ್ನ ಪ್ರಾಮಿಸ್ಗಳು, ನನ್ನ ಪಾಡು ಎಲ್ಲ ನೆನ್ಪಿತ್ತೋ ಇಲ್ವೋ ನಿನ್ಗೆ? ನಾನು ಎಷ್ಟೆಲ್ಲ ಪಾಡ್ಪಟ್ಟೆ ಅಂತ ಅರಿವಿದ್ಯಾ ನಿನ್ಗೆ? ಮತ್ ಹೇಗ್ ಜೀವ ಕಳ್ಕೊಳ್ಳೋ ನಿರ್ಧಾರ ಮಾಡಿದೆ ನೀನು? ಅಲ್ಲ, ನಿಮ್ಗೇನಾದ್ರು ಶಾರ್ಟ್ ಟರ್ಮ್ ಮೆಮೊರಿ ಲಾಸಾ ಅಥವಾ ನಾನು ಹೇಳಿದ್ದೇನು ನೆನ್ಪಿರಲ್ವಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಆ ದೇವ್ರ ಮೇಲೂ ನಂಬಿಕೆ ಕಳ್ಕೊಂಬಿಟ್ಟ ನೀನು. ನಾನು ದಡ್ಡ. ನಿನಗೋಸ್ಕರ ರಾತ್ರಿ ಹಗಲು ಒದ್ದಾಡ್ತಿದ್ದೆ. ಪ್ರತಿದಿನ ನಿದ್ದೆ ಕೆಡ್ಕೊಂಡು ನಿನ್ ಪ್ರಾಣಕ್ಕೆ ಕಾವಲಾಗಿದ್ನಲ್ಲ, ಅಟ್ಲೀಸ್ಟ್ ಅದಕ್ಕಾದ್ರೂ ಬೆಲೆ ಬೇಡವಾ? ಜೀವ ಕೊಡ್ಕೊಳ್ಳೋದ್ರಲ್ಲಿ ಏನಿದೆ? ಆ ಅಧಿಕಾರ ಕೊಟ್ಟವ್ರು ಯಾರು ನಿಂಗೆ? ಸಾಯ್ಬೇಕು ಅಂತ ಯಾರು ಬಯಸ್ತಾರೆ? ಪರಿಸ್ಥಿತಿ, ಮನಸ್ಥಿತಿ ನನ್ನ ಅಲ್ಲಿವರೆಗೂ ಕರ್ಕೊಂಡೋಯ್ತು. ನನಗೆ ಗೊತ್ತು ನಾನು ಮಾಡಿದ ತಪ್ಪೆ ಅಂತ. ದಯವಿಟ್ಟು ನನ್ನ ಕ್ಷಮಿಸಿ. ಕ್ಷಮಿಸಲ್ಲ. ನಿನ್ನ ಕ್ಷಮಿಸಲ್ಲ. ನಿನ್ನ ಏನ್ ಮಾಡ್ತೀರಾ ನೀವು ನನ್ನನ್ನ? ನೀವ್ ನನ್ನ ಏನ್ ಮಾಡ್ತೀರಾ ಅಂದೆ. ಅದೇನ್ ಮಾಡ್ತೀರಾ ಮಾಡಿ. ಅದೇನ್ ಮಾಡ್ತೀರೋ ಮಾಡಿ. ನನ್ನ ಆತಂಕ ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸಿದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ರೇಣುಕೆಯ ವಿವಾಹ ನಡೆಯುತ್ತದೆ. ನಂತರ ಜಮದಗ್ನಿಯನ್ನು ಮತ್ತೆ ಕರೆಸಬಹುದು. ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ನಾನು ಅವನನ್ನು ದೂರ ಕಳುಹಿಸಬೇಕೆ? ನೋಡು ರೇಣುರಾಜ, ಯಾರ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ನನ್ನಿಂದಾಗಲಿ ನಿನ್ನಿಂದಾಗಲಿ ಸಾಧ್ಯವೂ ಇಲ್ಲ. ಎಲ್ಲರೂ ಕಾಲನ ಕೈಗೊಂಬೆಯಷ್ಟೇ. ನಿನ್ನ ಕೋರಿಕೆಯನ್ನು ಒಪ್ಪಿಕೊಂಡು ಅಂದು ಅವನನ್ನು ರಾಜ್ಯದಿಂದ ಆಚೆ ಕಳುಹಿಸಿದ್ದೆ. ಆಗ ಹಾಗೆ ಕಳುಹಿಸುವುದಕ್ಕೆ ಕಾರಣವೂ ಇತ್ತು. ನಾನು ನೀಡಿದ ಆ ಕೆಲಸದಲ್ಲಿ ಅವನು ಗೆದ್ದು ಬಂದಿದ್ದಾನೆ. ಹೀಗಿರುವಾಗ ಮತ್ತೆ ಕಾರಣವನ್ನು ನೀಡಿ ಅವನನ್ನು ಕಳುಹಿಸುವುದಕ್ಕೆ ಸಾಧ್ಯವಿಲ್ಲ. ಗುರುಗಳೇ, ನನ್ನ ಮಾತಿನ ಸಾಕು ರೇಣುರಾಜ. ಮಗಳ ಮೇಲಿನ ನಿನ್ನ ವ್ಯಾಮೋಹ ನನಗೆ ತಿಳಿಯದ್ದೇನೂ ಅಲ್ಲ. ರೇಣುಕೆ ನಿನ್ನ ಮಗಳೆಂಬ ಮಮಕಾರ ನಿನಗಿದ್ದಂತೆ ಜಮದಗ್ನಿ ನನ್ನ ಮಗನೆಂಬ ಮಮತೆ ನನಗೂ ಇದೆ. ನಿನ್ನ ಮಗಳನ್ನು ಹೇಗೆ ನೀನು ನಿನ್ನಿಂದ ದೂರ ಕಳಿಸುವುದಕ್ಕೆ ಇಚ್ಛಿಸುವುದಿಲ್ಲವೋ ಹಾಗೆಯೇ ನನ್ನ ಮಗನನ್ನು ಅನಗತ್ಯವಾಗಿ ನನ್ನಿಂದ ದೂರ ಇರಿಸುವುದಕ್ಕೆ ಸಾಧ್ಯವಿಲ್ಲ. ಪುತ್ರ ವಾತ್ಸಲ್ಯ ನನಗೂ ಇದೆ ರೇಣುರಾಜ. ಕಾರಣವಿಲ್ಲದೆ ಒಬ್ಬ ಪ್ರಜೆಯನ್ನು ರಾಜ್ಯದಿಂದ ಹೊರಗೆ ಕಳುಹಿಸಿದರೆ ನಿರಪರಾಧಿಗೆ ಶಿಕ್ಷೆ ವಿಧಿಸಿದಂತೆ. ಇದೆಲ್ಲ ನಿನಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಇನ್ನು ಇದರ ಬಗ್ಗೆ ಚರ್ಚೆ ಬೇಡ. ನಾನಿನ್ನು ಬರುತ್ತೇನೆ.
ನಾನು ಕಳಿಸಿರೋ ಹಾವು ಸತ್ತು ಬಿದ್ದಿದೆ ಅಂದರೆ ಇದು ಅವಳ ಕೆಲಸ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ನನ್ನ ಮಾಂತ್ರಿಕ ಶಕ್ತಿಯಿಂದ ಸೃಷ್ಟಿಯಾದ ಶಕ್ತಿಯುತವಾದ ಸರ್ಪನ ಸಾಮಾನ್ಯರಿಂದ ಕೊಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಆ ಮಂಗಳಾದೇವಿ ಮಾತು ಸತ್ಯ ಅಂತಾಯ್ತು. ನಾನು ಎಚ್ಚರದಿಂದಿರೋದು ಒಳ್ಳೆಯದು. ಇರಲಿ, ಇದು ಕೇವಲ ಆರಂಭ ಅಷ್ಟೇ. ಆ ರೇಣುಕೆ ಶಕ್ತಿ ಸಾಮರ್ಥ್ಯ ತಿಳ್ಕೊಳ್ಳೋದಕ್ಕೆ ನಾನು ಏರ್ಪಡಿಸಿರೋ ಒಂದು ಸಣ್ಣ ಪರೀಕ್ಷೆ. ಇದ್ರಲ್ಲಿ ಅವಳು ಗೆದ್ದಿದ್ದಾಳೆ, ಹಾಗಂತ ನಾನು ಸೋತಿದ್ದೀನಿ ಅಂತಲ್ಲ. ನಾಸ್ತಿ ವಿದ್ಯಾ ಸಮಂ ಚಕ್ಷುಃ ನಾಸ್ತಿ ಸತ್ಯ ಸಮಂ ತಪಃ. ಅಂದರೆ ವಿದ್ಯೆಗೆ ಸಮನಾದ ಕಣ್ಣಿಲ್ಲ, ಸತ್ಯಕ್ಕೆ ಸಮನಾದ ತಪಸ್ಸಿಲ್ಲ ಅಂತ. ಸತ್ಯವನ್ನು ಹೇಳೋದು ಕೂಡ ಒಂದು ತಪಸ್ಸು. ಕದ್ದಿರೋ ವ್ಯಕ್ತಿಗೆ ಆ ಶಕ್ತಿ ಖಂಡಿತ ಇದೆ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ತಪ್ಪು ಮಾಡಿರೋರು ಇಲ್ಲೇ ಇದ್ದೀರಿ, ಧೈರ್ಯವಾಗಿ ಒಪ್ಕೊಳ್ಳಿ. ಮಾಡಿರೋ ತಪ್ಪನ್ನ ಒಪ್ಕೊಂಡ್ರೆ ಈ ಜಗನ್ಮಾತೆ ಖಂಡಿತ ಕ್ಷಮಿಸ್ತಾಳೆ. ಆದರೆ ಇಂಥ ನೀಚ ಕಾರ್ಯ ಮಾಡಿ ಜನರಿಂದ ಮರೆಯಾಗಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಪಾಪ ಕೂಪಕ್ಕೆ ಸೇರ್ತೀರಾ. ಎಚ್ಚರ. ನಮ್ಮ ಬುದ್ಧಿಗಳು ಎಷ್ಟೆಲ್ಲ ಊರಲ್ಲಿ ನೂರಾರು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಆದರೆ ಇಂಥ ಕಠಿಣ ನಿರ್ಧಾರ ಇವ್ರು ಯಾವತ್ತೂ ತಗೊಂಡಿರಲಿಲ್ಲ. ಅಂದ್ರೆ ಅವ್ರಿಗೆ ಇದನ್ನು ಮಾಡಿರೋದು ಯಾರು ಅನ್ನೋದು ಖಂಡಿತ ಗೊತ್ತಾಗಿದೆ ಅಂತಾನೆ ಅರ್ಥ. ನೀವಾಗೆ ಸತ್ಯ ಒಪ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಬುದ್ಧಿಗಳಿಗೆ ಏನಾದರೂ ಆದರೆ ನೀವೇ ಹೊಣೆ ಆಗ್ತೀರಾ? ಅಯ್ಯೋ, ಇದೆಂತ ಆಪತ್ತು ಬಂತು ನಮ್ಮೂರಿಗೆ. ದಯವಿಟ್ಟು ಯಾರು ತಪ್ಪು ಮಾಡಿದ್ದೀರಾ ಅಂತ ಒಪ್ಕೊಂಡ್ಬಿಡಿ. ಅಷ್ಟು ಮಾಡಿದ್ರೆ ನಿಮಗೆ ಒಳ್ಳೇದು ನೋಡಿ. ನಮ್ಮ ಬುದ್ಧಿಗಳೇ ಅನ್ನ ಆಹಾರ ಸೇವಿಸ್ತಾ ಇಲ್ಲ ಅಂತಂದ್ರೆ ನಮಗೂ ಏನು ಬೇಡ. ಬನ್ನಿ, ನಾವು ಇಲ್ಲೇ ಕೂರೋಣ. Yeah, that was risky, man. Risky.
ಕೊಡೋದು ಎಷ್ಟು ಹೆವಿ ಆಗಿದೆ ಅಂದ್ರೆ ಕೈಲಿರೋ ವಾಟರ್ ಬಾಟಲ್ ವಿಸ್ಕಿ ಬಾಟಲ್ ಥರ ಕಾಣಿಸ್ತದೆ. ಅಯ್ಯೋ ಮಂಗೆ, ಇದು ವಿಸ್ಕಿ ಬಾಟಲ್ ತರ ಅಲ್ಲ, ವಿಸ್ಕಿ ಬಾಟಲ್ಲೇ. ನನಗೋಸ್ಕರ ತಂದ್ಯಾ? ನಿಂಗೋಸ್ಕರ ಅಲ್ಲ, ಇದು ನನಗೋಸ್ಕರ ತಂದಿದ್ದು. ಕುಡಿತಿದ್ದೇನೆ. ಕುಡಿತ ಕೆತ್ತದು. ಹಾ ಪರವಾಗಿಲ್ಲ, ಯಾಕಂದ್ರೆ ನಾನು ಕೆಟ್ಟವಳಲ್ವಾ. ಯು ಆರ್ ಸೋ ಗುಡ್. ಬಿಡು ನನ್ನ. ಯಾಕೆ ನಿನ್ನ ಮಾತು ಕೇಳ್ತಿಲ್ಲ? ನೀವೇ ನನ್ನ ಮಾತು ಕೇಳ್ತಾ ಇದ್ದಪ್ಪ ತಂದೆ ಪುಣ್ಯಾತ್ಮ. ಕೇಳ್ತೀಯ? ಸರಿ ಆಯ್ತು, ಒಂದ್ ನಿಮಿಷ. ಅದೇನಂತಂದ್ರೆ ಏನದಮ್ಮ? ಅದು ವಿಷಯ ತುಂಬಾ ಇಂಪಾರ್ಟೆಂಟ್ ಇತ್ತು, ಆದ್ರೆ ಮರ್ತೋಯ್ತು. ಈಗ ನೆನ್ಪಾಗುತ್ತೆ ನೋಡ್ ನಿಂತ. ಒಂದ್ ನಿಮಿಷ ಸ್ವಲ್ಪ ಸಪೋರ್ಟ್ ಕೊಡು. ಸಪೋರ್ಟ್ ಯು. ಈಗ ನೆನ್ಪಾಗ್ತದೆ. ರೆಡಿಯಾ? ವಿಸ್ಕಿ ಆಗುತ್ತೆ ಕಡೆ. ಬೇಗೆ ಯಾಕೆ ಇಷ್ಟು ಕುಡಿತಿದ್ಯಾ? ನನಗೆ ನೋವು ಆಗಿದೆ. ಆಯ್ತಮ್ಮ, ಯಾವನೇ ನಿನ್ ನೋವು ಮಾಡಿ ಸಾಕು. ನೋವು ಮಾಡಿದ್ಯಾ ಅಂದ್ರೆ ಅದು ನೀನೆ. ಯಾವಾಗ ನೋಡಿದ್ರು ನಾನ್ ಚೇಂಜ್ ಆಗ್ತೀನಿ ಅಂತ ಹೇಳ್ತೆ, ಆದ್ರೆ ಬರೀ ಕಾಗೆ ಇರಿಸ್ತೀನಿ ನನ್ನ ಹತ್ರ. ಗೊತ್ತಿಲ್ಲ, ನನ್ ಕಾಗೆ ಆಸಮ್ಮ. ಮತ್ತೆ ಗೂಬೆ ಹರಿಸ್ತೀರಿ ನೀನು. ಕಾಗೇನು ಅವಶ್ಯವಿಲ್ಲ, ಗೂಬೆನೂ ಅವಶ್ಯವಿಲ್ಲ. ಬಿಡಾಕೋದಿಲ್ಲ. ಮಲ್ಕೋಬೋದು, ನಿದ್ದೆ ಬರ್ತದೆ. ಮಲ್ಕೋ. ಇಲ್ಲ ನಂಗೆ ನಿದ್ದೆ ಬರ್ತಾ ಇಲ್ಲ. ಸರಿ, ನಾ ಮಲ್ಕೋತೀನಿ. ಕೊಡ್ರೆ ಅವನ್ನ ಬಿಟ್ಟು ಮಲ್ಕೊಳ್ತೀಯ ನೀನು? ನಿದ್ದೆ ಬರ್ತಿದೆ ಕರೆ. ತೋರಿಸ್ತೀನಿ ಹೇಗೆ ಮಾತಾಡ್ತೀನಿ. ಒಂದು ನಿಮಿಷ. ಹಾ, ಇಬ್ರು ಒಟ್ಟಿಗೆ ಮಲ್ಗೋಣ. ಒಟ್ಟಿಗೆ ಅಂದ್ರೆ ಒಟ್ಟಿಗೆ ಮಲ್ಗೋದಲ್ಲ, ಅಂದ್ರೆ ಇಬ್ರು ಒಂದೇ ಟೈಮಲ್ಲಿ ಮಲ್ಗೋ ಅಂತ. ಈ ಪಾಲಿಸಿ ಚೆನ್ನಾಗಿಲ್ಲ ಬೇದ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಎಲ್ಲ ನೀರು ಕೊಂಡ್ಕ ಶಿವ. ದೇಹ ತಂಪಾಗುತ್ತೈತೆ, ಬಿಸಿಲು ತಲೆಗೇರುತ್ತೈತೆ. ಹೋಗ ಆ ಕಡೆ, ಒಬ್ಬನೂ ಕಾಣಿಸ್ತಿಲ್ವಲ್ಲ ನರ್ಪಿಳ್ಳೆ ಇಲ್ಲಿ. ಎಳ್ಳಿರೋ. ಏಯ್, ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಕಣ್ ಹೇಳು. ಏಯ್, ಎಲ್ಲಿ ನೋಡಿದ್ರಲ್ಲಿ ಜ್ಯೂಸ್ ಬಾಟ್ಲಿಗಳು ಬಿದ್ದವೆ, ಎಳ್ನೀರು ಕುಡಿಯೋಕ್ಕಿಲ್ಲ. ಏಯ್, ರೈತರಿಗೆ ದುಡ್ಡು ಕೊಡೋದು ಅಂದರೆ ಒದ್ದಾಡ್ತವೆ. 50 ರೂಪಾಯಿ ಎಳ್ನೀರ ಅಯ್ಯ ಅಂತವೆ. ಅಲ್ಲೋಗಿ 400 ರೂಪಾಯಿ ಕೊಡ್ತವೆ ಜ್ಯೂಸ್ಗೆ. ಏಯ್, ಎಳ್ನೀರು. ಓ ಅಕ್ಕ, ಬನ್ನಿ, ಕಾರಿಂದ ಇಳಿದು ಬನ್ನಿ. ತಂಪು ತಂಪು ನೀರು, ಎಳ್ನೀರು. ಬಿಸಿ ಬಿಸಿ ಬಿಸಿಲಿಗೆ ಎಳ್ನೀರು ಕುಡೀರಿ, ಮೈ ತಂಪಗಾಯ್ತದೆ. ಬನ್ನಿ ಅಕ್ಕ, ಬನ್ನಿ ಹೇಳ್ತೀನಿ.
ಎಳ್ನೀರು ಕೊಡ್ರಿ, ತಂಪಗಾಯ್ತದೆ. ಬರಕ್ಕ ಬಾ ಬಾ. ಅಯ್ಯೋ ಏನ್ ಬಿಸಿಲು ಅಂತೀನಿ, ಸುಟ್ಟೋಗ್ತಾ ಇವ್ನಿ ನೋಡಿ. ನಿಮಗೆ ಭಾಳ ಕಷ್ಟ ಕಾಣ್ತಾ ಕಳಿ. ಕಾರಲ್ಲೇ ಬರಬೇಕು, ಕೂತಿರ್ತೀರಾ, ಎಷ್ಟು ಕಷ್ಟ. ಒಂದು ಎಳ್ನೀರು ಕೊಡಿರಿ ಅಕ್ಕ, ಬಿಸಿಲು ಜಾಸ್ತಿ ಆಯ್ತೈತೆ. ಒಂದೇ ಒಂದು ಎಳ್ನೀರು. ಒಳ್ಳೆ ಗಂಜಿ ಇರೋ ಎಳ್ನೀರು ಕುಡ್ದು ದೇಹ ತಂಪು ಮಾಡ್ಕೊಳ್ಳಿ. ಹೇಳ್ತೀನಿ, ನೀನೇ ನಾ ಮಹಾನ್ ಪುರುಷ, ನನ್ನ ಮೊಮ್ಮಗ. ಅಕ್ಕ, ನೀವ ಮಾತಾಡಿದ್ದು? ಇಲ್ಲ ಅನ್ಸ್ತೈತಿ ಹೇಳಿ. ಯಾವ್ದು ಗಂಡ್ಸಿಂದ ನೀ ಕೇಳಿಸ್ತು? ನೀವೇನಾದ್ರೂ ಅನ್ಕರಣೆ ಮಾಡಿದ್ರೇನೋ ಅನ್ಕಂಡೆ. ಸಾರಿ ಅಕ್ಕ, ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ನನ್ನ ಭ್ರಮೆ ನೋಡಿ. ಬಿಸಿಲು, ಎಳ್ನೀರು ಕೊಡಿ. ಈ ಬಿಸಿಲಿಗೆ ನೆತ್ತಿ ಕಾದು ಕಾದು ನನ್ನ ಕಿವಿ ಮುಚ್ಚೋಗೋಯ್ತು ಕಣ್ಣು. ಹೇಳಿ, ತಗಳಿ ಎಳ್ನೀರು ಕುಡೀರಿ. ತಗಳಿ. ಬಲ್ ಪಸಂದಾಗ ಇಟ್ಕೊಂಡು ಕುಡೀರಿ. ಯಾಕಕ್ಕ? ಕುಡೀರಿ, ಗಂಜಿ ಎಳ್ನೀರು ಕುಡೀರಿ ಹೇಳ್ತೀನಿ.